3.5, then send me. Let me ask. Associate only opening is. Okay. Okay. ಕೊಡ್ತಾರ ನಂಬರ್. ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ 3.5 3.5 ಅಂದ್ರೆ ಒಂದು 20-22 ಸಾವಿರ ಕೈ ಬರುತ್ತೆ. ಅವ್ರಿಗೆ ಬೋನಸ್ ಎಲ್ಲ ಇರಲ್ಲ, ಎಲ್ಲ ಇನ್ ಹ್ಯಾಂಡ್, ಪಿ ಎಫ್ ಇನ್ ಹ್ಯಾಂಡ್, ಟ್ಯಾಕ್ಸು ಇರಲ್ಲ. ಬೋನಸ್ ಸೀನಿಯರ್ ಲೆವೆಲ್ ಅವ್ರಿಗೆ ಮಾತ್ರ. ಬೋನಸಲ್ಲಿ ಇಟ್ಕೊಂಡ್ರೆ ಅವ್ರು ಯಾಕೆ ಅಲ್ಲ 20 ವರ್ಷದ ಹಿಂದಿನ ಸ್ಯಾಲ್ರಿ ಈಗಲೂ ಕೊಡ್ತಾರಲ್ಲ. ಆ ಪ್ರಾಸೆಸ್ ಆ ಸ್ಯಾಲ್ರಿ ರನ್ ಮಾಡಬೇಕಲ್ಲ. ಅದೇ IBM ಅಲ್ಲೆಲ್ಲ AI ಮಂಗೆ ಎಷ್ಟೊಂದು ಜನರನ್ನು ತೆಗೆದಿದ್ದಾರೆ. ಡೆವಲಪರ್ಸ್ಗಳು ಜಾಬ್ಗಳಂತೂ ಕ್ಲೋಸಾ, ಎಸ್ಪೆಷಲಿ ಈ ಎಂಟ್ರಿ ಲೆವೆಲ್ ಇರುತ್ತಲ್ಲ ಅಪ್ ಟು 7 years ತನಕ ಅವೆಲ್ಲ ಅವೇ ಮಾಡ್ಬಿಡ್ತಾರೆ. ಈಗ ನೋಡಿ ಎಲ್ಲ ಕಡೆ ಈಗ ಗೂಗಲ್ ಹೆವಿ ಲೇ ಆಫ್ ಆಗ್ತಾ ಇರೋದು ಮೈಕ್ರೋಸಾಫ್ಟ್, ಗೂಗಲ್. IBM ಅಲ್ಲೂ ಅಂತ 8,000 ಜನ. IBM ಮೊನ್ನೆ ಯಾವುದೋ ಇನ್ನೊಂದು ಕಂಪ್ನಿ ಹೇಳಿದ್ರಲ್ಲ, ಯಪ್ಪ ಅಂಜಿಕೆ ಬರ್ತೈತೆ ಅವನ್ನೆಲ್ಲ. ರಿಯಾಲಿಟಿ ಅಷ್ಟೇ. ಇವನನ್ನ ಆ ಥರ ಕೆಲ್ಸಕ್ಕೆ ಹಾಕಬಾರ್ದು ಅನಿಸ್ತೈತೆ ನಮ್ಗೆ. ಗೌರ್ಮೆಂಟ್ ಕೆಲ್ಸಕ್ಕೆ ಟ್ರೈ ಬಟ್ ಇನ್ಫ್ಲೂಯೆನ್ಸ್ ಬೇಕು. ಇನ್ಫ್ಲೂಯೆನ್ಸ್ ಅಲ್ಲ, ಇವರೆಲ್ಲ ಇನ್ಫ್ಲೂಯೆನ್ಸ್ ಮೇಲೆ ಹೋಗಿದ್ದಾರೆ. ಚೇತನ್ ಅಣ್ಣ ಎಲ್ಲ ಅವಂದು IAS ಪಾಸ್ ಆಗಿದ್ದು ಬಿಡಿ, IPS ಪಾಸ್ ಆಗಿದ್ದ. ಅದೇ ಆ ಥರ ಎಕ್ಸಾಮ್ ಪಾಸ್ ಮಾಡ್ಬೇಕು ಗೌರ್ಮೆಂಟ್ ಅಂದರೆ. ಬಟ್ ಇದಕ್ಕೆ ಧೈರ್ಯನೇ ಇಲ್ಲ, ಏನಾಗ್ತದೆ IPS ಎಲ್ಲ ಅನ್ಸ್ಬಿಡ್ತೈತಿ. ಧೈರ್ಯ ಬೇಕು IPSಗೆಲ್ಲ. ಸುಮ್ಮನೆ ಟೆಕ್ನಾಲಜಿ ಜಾಬ್ಗಿಂತ ಅಂಥವೇ ಚಲೋ ಅನಿಸ್ತದೆ ಅಲ್ಲ. ಯಾವಾಗಲೂ ಬೆಸ್ಟ್. ಸೇಫರ್ ಸೈಡ್ ಒಂದು ಇಂಜಿನಿಯರಿಂಗ್ ಇರಬೇಕು. ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್. ಈಗ ನಾವು TCSನೇ 1 ವರ್ಷ ಮಾಡಿ ಬಿಟ್ಟು ಹೋಗ್ಯ, ನಾವು ಸಾಕು ಇಷ್ಟ ಆಗಲಿಲ್ಲ ಅಂತ ಈ ಎನ್ವೈರ್ಮೆಂಟ್ ಪ್ರಶಾಂತ್. ಹೋದ ಏನೋ ಆತು, ಓಕೆ, ಇಲ್ಲ ಅಂದ್ರೆ ಬಟ್ 4 ವರ್ಷ ಬಿಟ್ನಲ್ಲ, ಗ್ಯಾಪ್ ಆಯ್ತಲ್ಲ 4 ವರ್ಷ. ಅದೇ ಅವನಿಗೆ ಆಗಲೇ ಇರಲಿಲ್ಲ ಅಂದ್ರೆ 4 ವರ್ಷ ಅವ್ನು ರಿಗರಸ್ಲಿ ಮಾಡಿ ಕಡೆಗೆ ₹1 ಕೋಟಿ ಕೊಟ್ಟು RTO ಆದ್ರೂ ಸೇರ್ಕೊಂಡಲ್ಲ. ಅಲ್ಲ ಸರಿ, ಅವನೇನೋ ಸಕ್ಸಸ್ ಸ್ಟೋರಿ. ಈಗ ಎಷ್ಟು ಜನರಿಗೆ ಆಗದೇ ಇಲ್ಲ. ಕಡಿಕ AS DCPC ಆಗಲಿ ಯಾವ್ದೋ ಒಂದು ಗೌರ್ಮೆಂಟ್ ಕೆಲಸ ಸಿಗುತ್ತಲ್ಲ. ಈಗ ಸುಮ್ಮನೆ ತಂಗಿ ನೋಡೋದು ಕುದೈತದು. ಹಂಗಾದ್ರೆ ಏನ್ ಮಾಡ್ತೀವಿ? ಹೆಣ್ಣು ಹುಡುಗಿಯರಿಗೆ ಅವಳೇನೋ ಮನೆಯಲ್ಲೇ ಚೆನ್ನಾಗಿ. ಇದು ಕಷ್ಟ. ನಿಮ್ಮ ವಯಸ್ಸಾದ್ಮೇಲೆ ಅವನು ಪಾಪ ಅವನು ಚೆನ್ನಾಗಿ ಒಳ್ಳೆ ಸ್ಟೂಡೆಂಟ್. ಅವನು ಕ್ಯಾಂಪಸ್ ಸೆಲೆಕ್ಷನ್ ಆಗಿತ್ತು ಅವನಿಗೆ. ಅವನು ಹಿಂಗೆ 1 ವರ್ಷ ಮಾಡಿ IAS ಏನೋ ಮಾಡ್ತೀನಿ ಅಂತ ಅವನು ಪಾಪ ಪ್ರಿಲಿಮ್ಸ್ ಕ್ಲಿಯರ್ ಆಗ್ತಾ ಐತೆ, ನೆಕ್ಸ್ಟ್ ಇದಾಗ್ತಾ ಇಲ್ಲ ಅವನಿಗೆ. ಪ್ರಿಲಿಮ್ಸ್ ಆಗುತ್ತಂತೆ. ಎಷ್ಟೊಂದು ಜನ ಇವರು ಪ್ರಿಲಿಮ್ಸ್ ಆಗೈತಿ ಯಾರಿಗೆ ಈಗಿದು ಸುಮನ್ಗಳ ತಂಗಿದು ಪ್ರಿಲಿಮ್ಸ್ ಒಂದ್ಸರಿ ಆಗೈತಿ, ಇದಕ್ಕೆ ಹೋಗ್ಲಿಲ್ಲಕಿ. ಈಗೇನು ಅವಳಿಗೆ 35 ವರ್ಷ ಲಾಸ್ಟ್. ಇನ್ನೊಂದು ಸರಿ ಐತಂತ ಚಾನ್ಸ್. ಅಲ್ಲಿ ಮುಗೀತ. ಇಲ್ಲ ಯಾವ ಗೌರ್ಮೆಂಟ್ ಸ್ಟೇಟ್ ಲೆವೆಲ್ ಅಲ್ಲಿ ಸಿಕ್ಕಿತ್ತು ಅದನ್ನ ಹೋಗ್ತಾನೆ. IAS ಪ್ರಶಾಂತ್ ಹತ್ರನೇ ಕೋಚಿಂಗ್ ಹೋಗ್ತಿದ್ಲು ಅಂತ. ಏನೋ ಕೋಚಿಂಗ್ ಇನ್ಸ್ಟಿಟ್ಯೂಟ್ ತರ ಮಾಡಿ. ಇಲ್ಲಪ್ಪ, ಅವ್ರ ಅಪ್ಪ ಕೇಳಿದ್ನಂತ ಹೆಲ್ಪ್ ಮಾಡು ಅಂತ. ಹೋಗೋಣ ಅಲ್ಲಿದ್ನಲ್ಲ ಅವಾಗ ಹೋಗೋಣ. ಅವನಿಗೆ ಟೈಮ್ ಕೋಚಿಂಗ್ ಗೀಚಿಂಗ್ ಮಾಡಿ ಹಂಗೆ ಅವರಪ್ಪ ರಿಕ್ವೆಸ್ಟ್ ಮಾಡೋಣ ಅಂತ. ಅಲ್ಲಿ ಗೋಲ್ಡಿ ಮದ್ವೆಗಿಂತ ಅವ್ರದ್ದು ಮೊದಲ ಪರಿಚಯ ಐತಲ್ಲ. ಒಬ್ಬ ಬರ್ತಾನಿಲ್ಲ ಅವ್ರ ಮನೆಗೆ, ಶಶಿ ಬರಂಗಿಲ್ಲ. ಈಗ ಬಂದ ನಾವು ಸುಟ್ಟಿ ಇರ್ಬೇಕು ಹೋಗೋದು. ಇಲ್ಲೇ ಕರ್ಕೊಂಡ್ ಬರ್ತಾ ಅವ್ರ ಮನ್ಯಾಗ ಒಂದಿನ ಇರೋದು.
ಅಲ್ಲೆಲ್ಲ ಚಲೋ ಇರ್ತ, ಅಮೆರಿಕಕ್ಕೆ ಏನು ಹೋಗಂತ ಏನೋ ಆಗೈತಿ ಕತಿ. ಹೌದಾ? ಅವಾಗಿಂದ ಓದುವಂಗೂ ಇಲ್ಲ ಅವ್ರ, ಮಾತು ಇಲ್ಲ ಶಶಿ. ಅಲ್ಲಿ ಹೋದಾಗ ಏನು ಮಿಸ್ಟ್ರೀಟ್ ಮಾಡಿದ್ಲೇನು? ಏನೋ ಮಾಡಿರ್ಬೇಕು ಮತ್ತೆ ಹಂಗಲ್ಲ. ಅಲ್ಲಿಂದ ಬಂದ್ಮೇಲೆ ಫುಲ್ ಚೇಂಜ್ ಆಗಿದ್ದವ್ರು. ಇದ್ರ ಮೊದಲು ಶಶಿನ ಹೊಗಳೇ ಹೋಗ್ತಿರು. ಕರೆ ಯಾಕೆ ಹೇಳಾದ್ರೆ ನಮ್ಮದು ನಿಮ್ಮಟ್ಟೇನು ರಾಕ್ಷಸಿಲ್ಲ, ಒಂದಿಟ್ಟು ರೀತಿ ಆಗೈತೆ ನಾನು ಕವಿಗಳವ. ಅವತ್ತು ಬಂದು ನೋಡಿದಾಳೆ ಆಯ್ತಿದ್ದ ಬದ್ದೂರಿ, ನಿಮ್ಮ ದೆವ್ವ ಇದ್ದಂಗೆ ಆಯ್ತವ, ನಮ್ದೇನು ಹಿಂಗಿಲ್ಲ ನಾನು ಅಕ್ಕಿ ಮುಂದಾನ ಕಣ್ಣು ಮುಂದಾನ ದೆವ್ವ ಇದ್ದಂಗೆ ಆಡಕ್ಕೆ 7-10 ಮಂದಿ ತಡ್ಕೊಳ್ಳಿ ಹೇಳ್ರಕ್ಕಿ ಆಡ್ಕೊತಿ ನೀನು ಬಿಟ್ಟ ಸರಿ ನೋಡಲ್ಲ. ಎಲ್ಲಿ ಮತ್ತೆ 6 ತಾಸು ಹೆಚ್ಚು ಮಲಗಿದ್ವಿ, 2 ತಾಸು ಹೆಚ್ಚು ಮಲಗಿದ್ವಿ ಅಂದ್ರೆ ಏನು ಕತಿ? ಹುಡುಗಿತ ನೌಕರಿ ಮನೆ ಹೇಳ, ನಮಗೂ ಆಸೆ ಐತಿ, ನಾನು ಮುಂದೆ ಮಾಡಿ ಬೆಳಿತೀನಿ ಅಂತ ಸರ್ಚ್ ಮಾಡ್ತಿದ್ದೆ. ದಿನ ಕೈಯಿಂದ ಮಾಡೋದೇ ಏನಿಲ್ಲಂತ, ಆದ್ರೂ ಒಟ್ಟಾರೆ ಮಾಡ್ಬೇಕಲ್ಲ. ಜುಗಿಯಂತ ಜೀವ ಬಿಡ್ತಾಳತ್ತ, ಸೈಕೋದಾಳತ್ತಕ್ಕೆ. ಮತ್ತೆ ನೀವು ಟೆಲ್ಲ ಇದ್ದು ಇಂಡಿಯಾಕ್ ಬರ್ಬೇಕು, ಇಲ್ಲಿ ನೀವು ರೊಕ್ಬೇಕಾಗೈತಿ. ಈಗ ಜುಗಿದ್ರೆ ಜೀವಗಳ ಕರ್ಕೊಂಡ್ ಬಾನ್ಯ ಯಾರು ವಶಿಲಿ ಬಿಡ್ಸ್ಕೊಂಡಾರ ಬರಾಕ್ ಬರ್ತಿರ್ತೇನೆ. ಜಿಗ್ತ ಮಾತಾಡತ್ತ. ಮತ್ತು ಒಂದು ಹೋದ್ಲತ್ತ ರಾತ್ರಿ 12 ಕಾರ್ ತಗೊಂಡು ನಾ ಕಾರ್ ಹಾಸ್ತೇನೆ ಅಂದ್ರೆ ಹೋಗ್ಲತ್ತ, ಹಾಸ್ತೇನೆ ಅಂದ್ರೆ ಹೋಗ್ಲತ್ತ. ಹೋದ್ಲತ್ತ, ನಿಲ್ಲಿಲ್ಲತ್ತ. ಫೋನ್ ಮಾಡ್ರಿ ಎತ್ತಲಿಲ್ಲತ್ತ. ಮತ್ತೆ